ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಊಟಿ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ. ಸೊ ಈ ವ್ಲಾಗಲ್ಲಿ ಏನೂ ಇರಲ್ಲ, ಏನಕ್ಕಂದ್ರೆ ನಾನು ಜಸ್ಟ್ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಎಲ್ಲೂ ಮಾತಾಡಿಲ್ಲ, ಏನು ಎಕ್ಸ್ಪ್ಲೈನ್ ಕೂಡ ಮಾಡಿರಲಿಲ್ಲ. ಸೊ ಅದಕ್ಕೆ ಈ ವಿಡಿಯೋನ ಅಷ್ಟು ಡಿಲೇ ಮಾಡಿ ನಾನೀಗ ಅಪ್ಲೋಡ್ ಮಾಡ್ತಾ ಇರೋದು. ಮನೆಯಿಂದ ಹೊರಡುವಾಗ ನನಗೆ ಸ್ಟಾರ್ಟಿಂಗ್ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಕಾರಿಂದ ಸ್ಟಾರ್ಟ್ ಮಾಡ್ಕೊಂಡೆ ಹೋದೆ ನನ್ನ ವ್ಲಾಗ್ನ. ಸೊ ಈ ವ್ಲಾಗ್ನ ಫುಲ್ ನೋಡಿ. ಅನಿಮಲ್ಸ್ ಎಲ್ಲ ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಓಕೆ, ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಬನ್ನಿ. ಸಕ್ಕತ್ತಾಗಿತ್ತು ಅದು. ಒಳ್ಳೆ ಕಂಟೆಂಟ್ ಸಿಗೋದು ಅಂತದ್ ಮಾಡ್ಬೇಕು. ಕೊಡಿ ಇವ್ರಿಗೆ ಮಾಡ್ಕೊಡ್ತೀನಿ ಅಂತ ಕೊಡ್ತಾ ಇಲ್ಲ ಅಣ್ಣ. ಹೋಗೋಣ, ನಿಮ್ಮ ಮೊದಲಿಗೆ ಏನು ಮಿಸ್ ಮಾಡೋರು ಅವ್ರ ಜೊತೆ ಬಿಡಿ. ಅಮ್ಮ ಗಂಡ ಹೆಂಡತಿ ಮಗು ಅನ್ಸುತ್ತೆ. ನಡಿಬ್ರ ನೀನ್ ಪಡಿ ನಿನ್ನ ಹತ್ರಕ್ಕೆ ಮಾಡಕ್ ಸರಿಯಾಗುತ್ತೆ. ಈ ಕಾರಿಂದ ಒಂಚೂರು ಬಂದಿದ್ರಿ, ಫುಲ್ ಮುಂದ್ಕೊಬಿಡಿ. ಫುಲ್ ಮುಂದೆ ಹೋಗ್ಬಿಡಿ. ಬೈಕ್ ಹೊಡ್ಬಿಡಿ ಬೈಕ್ ಹೊಡ್ತೀನಿ. ನಮ್ಮನ್ನ ಬಿಟ್ಬಿಡಿ ಅಣ್ಣ. ಹೊಡಿ ಫೋನ್ ಮಾಡ್ತೈತಿ ಇಷ್ಟೊತ್ತು ನೋಡಿ. ಇಷ್ಟ ಇದೆಲ್ಲ ಇಷ್ಟು ಬಿಡ್ಬೇಕಾದ್ರೆ ಜೈ ಶ್ರೀರಾಮ್ ನೋಡ್ತಾ ಎದ್ ನಿಂತ್ಕೊಂಡು ಹೋಯ್ತಾ ಕಡೆ. ಜೈ ಶ್ರೀರಾಮ್ ಬಾಣ ಇಲ್ಲಿಗೆ ಅದು ಹೋಯ್ತಾ ಅಷ್ಟೇ. ರೋಡ್ ಗೊತ್ತೈತಿ, ಹೋಗ್ರಿ ನೀವು. ಬರ್ಲಿ ಬರ್ಲಿ ಬರ್ಲಿ. ಅಷ್ಟು ಸ್ಪೀಡಾಗಿ ಬರಕ್ಕಲ್ಲ. ರೋಡಲ್ಲಿ ಇದ್ದಾಗಲೇ ಹೊಡ್ತೀನಿ. ಕೇರಳದಲ್ಲಿ ಏನಿಲ್ಲ ಮರಿ ಅನ್ಸುತ್ತಲ್ವಣ ಇದು. ಅಷ್ಟೊಂದು ದೊಡ್ಡದಲ್ಲ. ಬೈಕಿಗೆ ಬಿಟ್ಬಿಟ್ಟಿರೋ ಸ್ಪೀಡಾಗಿ ಹೋಗ್ಬೇಕು. ಹೇಳೋಣ ಡಿಸ್ಟೆನ್ಸಲ್ಲಿ ಇರಿ. ಸೊ ರೈಟ್ ಸೈಡಿಗೆ ಆನೆಗಳು ಹಿಡಿಬೇಕು ಅಣ್ಣ. ಅದಕ್ಕೆ ಹೋಯ್ ಕಾಣೋದು ಅಲ್ಲಿ ನೋಡಿ. ಇವನು ಇದು ಮಾಡ್ತಾವನೆ ಆನೆ. ಅದು ಏನು ತಿಂತೈತೆ ಬ್ರೋ? ನೆಟ್ವರ್ಕೇ ಬನ್ನಿ, ನೆಟ್ವರ್ಕೇ ಆನ್ ಆಗ್ತಿಲ್ಲ. ಇದು ಕೊಂಡ್ರಿ ಚೈನೆ ಕಟ್ಟವ್ರೆ ಬ್ರೋ. ಯಾರೋ ಸಾಕಿರೋ ಆನೆ ಇದು. ಫಾರೆಸ್ಟರ್ ಇನ್ನು ಯಾರು ಕಟ್ತಾರೆ? ಚಿಲಿ ಚಿಲಿ ಆಯ್ತೈತಿ ಈಗ. ಹೆಂಗಿದೆ ಬ್ರೋ? ಚಿಲಿ ಚಿಲಿ ಅಪ್ಪ ಅಂತೂ ಊಟಿಗೆ ರೀಚ್ ಆದ್ವಿ. ಎಷ್ಟು ಚಳಿ ಇದೆ ಅಂದರೆ ಊಟಿಲಿ ಅಪ್ಪ ಸಿಕ್ಕಾಪಟ್ಟೆ ಚಳಿ ಇದೆ. ಸಕ್ಕ ಚಳಿ ಆಗ್ತಾಯಿಲ್ಲ. ಕೋಟ್ ತಂದಿದ್ದಕ್ಕಾಯ್ತು. ನಾನು ಕೋಟ್ ಬೇಕಾ ಬೇಡ ಅಂತ ತಿಳ್ಕೊಬಂದಿದ್ದೆ. ನೋಡೆ ಈಗ ಚಳಿ ಬೇಕೇ ಬೇಕು. ಕಳಿಸಿದ್ರು. ಹಾಂ, ಸೊ ಈಗ ರೂಮಿಗೆ ಬಂದಿದ್ದೀವಿ. ಇಲ್ಲಿ ರೂಮ್ಗಳಂತೂ ಎಲ್ಲ ಸಖತ್ತಾಗಿದ್ದಾವೆ, ತುಂಬಾ ಚೆನ್ನಾಗಿದೆ ರೂಮ್ಗಳೆಲ್ಲ. ಊಟ ಆರ್ಡ್ರ್ ಮಾಡಿ ಬಂದಿದ್ದೀನಿ ನಾನು, ಇನ್ನು ಊಟ ಬಂದಿಲ್ಲ, ವೆಯ್ಟ್ ಮಾಡ್ತೀನಿ. ಎಷ್ಟು ಚಳಿ ಇದೆ ಅಂದರೆ ತಡ್ಕೊಳಕ್ಕಾಗ್ತಾ ಇಲ್ಲ,
ಸಿಕ್ಕಾಪಟ್ಟೆ ಚಳಿ ಇದೆ. ಇವನ್ ನಾವಿಲ್ಲಿ ಬಟ್ಟೆ ಶಾಪಿಂಗ್ ಅಂತ ಹೋಗಿದ್ವಿ. ಎಷ್ಟು ರೇಟ್ ಅಂದರೆ ಇಲ್ಲಿ ಸಖತ್ ರೇಟ್ ಇದೆ. ಅದೇ ಅಷ್ಟೇ ಚೆನ್ನಾಗಿದೆ ಕ್ಲಾತ್ ಎಲ್ಲ ನೋಡೋಕ್ಕೆ. ಡ್ರೆಸ್ ಅಂತೂ ಸೂಪರಾಗಿದ್ದಾವೆ, ಟಾಪ್ಸ್ಗಳು ಗರ್ಲ್ಸಿಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಅಂದರೆ ರೇಟ್ ಅಂತೂ ಸಿಕ್ಕಾಪಟ್ಟೆ ಇದೆ. 1000 ರೂಪಾಯಿ ಮೇಲೆ ಎಲ್ಲ ಬಟ್ಟೆ. 1000 ರೂಪಾಯಿ ಒಳಗಡೆ ಯಾವ ಬಟ್ಟೆನೂ ನಮಗೆ ಸಿಕ್ಕಿಲ್ಲ. ಇನ್ನೂ ಸರ್ಚ್ ಮಾಡಬೇಕು, ಗೊತ್ತಿಲ್ಲ, ನೋಡೋಣ. ಆದರೆ ನಾಳೆ ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ. ಈಗ ಬೇಗ ಮಲಗಬೇಕು, ಸಖತ್ ಚಳಿದೆ, ತಡ್ಕೊಳಕ್ಕಾಗ್ತಿಲ್ಲ. ಬೇಗ ಊಟ ಬರೋದು ಕಾಯ್ತಿದ್ದೀನಿ. ಊಟ ಮಾಡ್ದಂಗೆ ಮಲ್ಕೊಬಿಡತ್ತೆ. ಸೊ ಗುಡ್ ನೈಟ್. ಜಾಸ್ತಿ ಯಾರು ನೋಡೋದು ಬಂದು ಗುದ್ದಂಗ್ ಮಾಡಿದ್ಯಾ ಅಲ್ಲೋ ಹಿಂದೆ ಬೇರೆ ಬಿಟ್ಟು ಕೆಳಕ್ತು. ಲೆಫ್ಟ್ ಅಲ್ಲಿ ಇಲ್ವಾ ಜಾಗ? ಕಾರ್ ಐತಿಂದೆ ಲೆಫ್ಟ್ ಅಲ್ಲಿ ತಂದು ನಡ್ರಿ ಬ್ರೋ. ಅದು ಹೋಗುವಂತೆ ಬಂದಿದೆ. ಇಲ್ಲ ಬರಲ್ಲ ಕನ್ನಡ್ರಿ, ಬರಲ್ಲ ನಡ್ರಿ ಬ್ರೋ. ಒಂದು ಕಲ್ಲೈತು ಲೆಫ್ಟ್ ಅಲ್ಲಿ. ಕಲ್ಲೈತೆ ಕಡೆ. ಇಲ್ಲೇ ಆಡ್ಬೇಕಾ ನಜಿ ಪಿಂಡ? ಅಲ್ಲ ಅವು ಬಂದು ನಮ್ ಕಾರಿಗೆ ಗುದ್ದಿದ್ರೆ ಸಿಟ್ಟಲ್ಲಿ ಕ್ಯಾನ್ಸಲ್ ಕಾರ್ ಒಳಗೆಲ್ಲ ಹೋಯ್ತೈತೆ. ಕ್ಯಾನ್ಸಲ್ ಅಂತ ಮಾಡ್ಬೇಡಿ. ಈ ಪ್ಲೇಸಿಗೆ ಬರೋಕ್ಕೆ ಎಷ್ಟೊತ್ತು ಟೈಮ್ ತೊಗೊಂಡು ಅಂತಂದರೆ ಯಪ್ಪ, ಒಂದು ರೋಡ್ ಮಿಸ್ ಆಗಿದ್ದಕ್ಕೆ ಸುತ್ಕೊಂಡು ಯಪ್ಪ 6ಗೆ ಬರಬೇಕಾಗಿದೆ. ನಮಗೆ 8 o'clock ಬಂದಿದ್ದೀವಿ ಲೊಕೇಶನ್ಗೆ. ಅಪ್ಪ ಈ ಮ್ಯಾಪ್ಗಳು ನಂಬ್ಕೊಂಡು ಬಂದರೆ ಇದೇ ಪ್ರಾಬ್ಲಮ್. ಅದು ಲೊಕೇಶನ್ ಮಾತ್ರ ಸೂಪರಾಗಿದೆ, ನೋಡ್ಬೋದು. ಅಯ್ಯೋ ಸಖತ್ ಚಳಿದೆ, ತಣ್ಣನ ಗಾಳಿ ಬೀಸ್ತಾ ಇದೆ. ಪ್ರೀ ವೆಡ್ಡಿಂಗ್ ಇದೆ. ಪ್ಲೇಸ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಊಟಲ್ಲಿ ತುಂಬಾ ಒಳ್ಳೊಳ್ಳೆ ಪ್ಲೇಸ್ ಇದೆ. ಇನ್ನು ಹೋಗಬೇಕು. ನೆಕ್ಸ್ಟ್ ಟೈಮ್ ಯಾವ ಲೊಕೇಶನ್ಗಳಿಗೆ ನೋಡಬೇಕು. ನಾನು ಹೇಳ್ದೆ ಟರ್ನಾಗ ಅವ್ರಿಗೆ ಹ್ಯಾಂಡ್ ಕೊಡಿ. ಅದು ಅರ್ಜೆಂಟಾಗಿ ಅಲ್ಲಿ ಆ ಮರದ ಹತ್ರ ನಿಲ್ಸ್ಬಿಟ್ಟು ಒಂದು ಡ್ರೋನ್ ಕ್ಲಿಪ್ ತೆಗೆದು ಅವಾಗ ಯಾರು ಇರ್ತಿಲ್ಲ ಜನಕ್ಕೂ ನೋಡಲ್ಲಿ ಆ ಮನೆ ತೆಗ್ದಿದ್ವಲ್ಲ ಆ ಬಾರ ಬ್ಯಾಕ್ ಡ್ರಾಪ್ ಮಾಡ್ಕೊಂಡು ಸ್ಕೂಲ್ ಕಡೆ ಇತ್ತಲ್ಲ ಅಲ್ಲಿ ಮನೆಗಳು, ಅಲ್ಲಿ ಮನೆ ಆ ಡೌನಿಂದ ತೆಗೆದು ಅಲ್ಲಿ ಆ ಅಂತ ತೆಗೆದು ಅಲ್ಲಿಗೆ ಹೋಗಿದ್ರ? ಅಲ್ಲಿ ಆ ಕಡೆಯಿಂದ ನಾನು ತೋರಿಸ್ತೆ ಗೊತ್ತಾ, ಅಲ್ಲೊಂದು ತೆಗೆದು ಅಂತ. ಸಖತ್ ಕೋಲ್ಡ್ ಇದೆ ಅಲ್ಲ. ಬಿಟ್ಟು ನೆಲದ ಮೇಲೆ ಕುದುರೆ ಎಲ್ಲ ಐತೆ. ಎಷ್ಟು? ಹೀಗಿದೆ ನಮ್ಮ ಲಾಸ್ಟ್ ಶೂಟಿಂಗ್ ಪ್ಲೇಸ್. ಇದಾದಂಗೆ ಹೊರಡೋದು ಹಾಸನಕ್ಕೆ. ಚೆನ್ನಾಗಿದೆ ಪ್ಲೇಸ್ ಇದು. ಅಲ್ಲಿಂದ ನಡ್ಕೊ ಬಂದ್ವಿ ಇಲ್ಲಿ ತನಕ.
ನೀವಾಗಿ ಕ್ಲೋಸ್ ಆಗಿ ಮಲ್ಕೊಳ್ಳಿ ಹಾಗೆ ಬರ್ತಾಯಿರಿ ನಿಧಾನಕ್ಕೆ ಸ್ಲೋ ಆಗಿ ಬನ್ನಿ ಹಾಗೆ ಟರ್ನಾಗಿ ಓಡ್ ಬನ್ನಿ ಅವ್ರನ್ನೇ ನೋಡಿ ನಮ್ಮ ಲಾಸ್ಟ್ ಒಂದ್ಸತಿ ಬನ್ನಿ ಸೇಮ್ ಒಂದು 2 ಸ್ಟೆಪ್ ಆದ್ಮೇಲೆ ಹಿಂದೆ ನೋಡ್ಕೊಂಡು ಮತ್ತೆ ಮುಂದೆ ಓಡ್ ಬನ್ನಿ ಟರ್ನಾಗಿ ಮೇಡಮ್ ಅವ್ರ ಕಡೆ ಇನ್ನೊಂದು ಸ್ವಲ್ಪ ನೀವೊಂದು ಸ್ವಲ್ಪ ಹಿಂದೆ ಹೋಗಿ ಓಕೆ ಸಾಕು ಸ್ವಲ್ಪ ಇನ್ನೂ ಆ ಕಡೆ ಕಷ್ಟ ಬಾಡಿ ಸ್ವಲ್ಪ ಸ್ಟ್ರೈಟಾಗಿ ಆ ಕಡೆ ಓಕೆ ಸಾಕು ಓಕೆ ಮೇಡಮ್ ರೆಡಿ 3 ಮೂಮೆಂಟ್ ಅಲ್ಲೇ ಕ್ಲೋಸ್ ಆಗುತ್ತೆ 3 2 1 ಸ್ಟಾರ್ಟ್ ಹಾಗೆ ಹ್ಯಾಂಡ್ ತೊಗೊಳ್ಳಿ ಮೇಲೆ ಹಾಂ ಅಲ್ಲ ಅವ್ರ ಹತ್ರ ಇಟ್ಕೊಳ್ಳಿ ಮೇಡಮ್ ಹ್ಯಾಂಡ್ ಹಿಂಗೆ ಲಾಕ್ ಮಾಡಿ ಹಾಂ ಸ್ವಲ್ಪ ಮೇಲೆ ಇಟ್ಕೊಳ್ಳಿ ಅಷ್ಟೇ ಇಲ್ಲ ಹ್ಯಾಂಡ್ನೇ ನೋಡಿ ಅದು ಅಲ್ಲಿ ಏನೇನೋ ಮಾತಾಡ್ತಿದ್ದೀನಲ್ಲ ಅವರಿಬ್ರು ಬನ್ನಿ ಬ್ರೋ ಈಗ ಬೇಗ ಹೋಗೋಣ. ಫೈನಲಿ ಹಾಸನ್ಗೆ ಹೊರಟ್ವಿ. ಸೊ ಊಟಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಆದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಯಾರಾದರೂ ಊಟಿಗೆ ಹೋಗಿದ್ರೆ ಪ್ಲೀಸ್ 2-3 ಜೊತೆ ಜಾಕೆಟ್ ಅಥವಾ ಸ್ವೆಟರ್ ತೊಗೊಂಡೆ ಹೋಗಿ, ಹಾಗೆ ಮಾತ್ರ ಹೋಗಲೇಬೇಡಿ. ಸೊ ಓಕೆ ಫೈನ್. ನಮಗೆ ನೈಟ್ ಬರುವಾಗ ಇದೆಲ್ಲ ನೋಡೋಕ್ಕಾಗಲಿಲ್ಲ ಅಂತ ಎಲ್ಲ ಕ್ಯಾಪ್ಚರ್ ನೋಡ್ಕೊಂಡು ಬಂದ್ವಿ. ತುಂಬಾ ಲೈಕ್ ನಾವು ತುಂಬ ಟಾಪಿಗೆ ಬಂದಿದ್ವಿ ಅಂತ ನನಗೆ ಅಲ್ಲಿ ನೈಟ್ ಹೊತ್ತು ಗೊತ್ತಾಗಲಿಲ್ಲ, ಈಗ ಹಗಲೊತ್ತೇ ಗೊತ್ತಾಗಿದ್ದು. ಸಕ್ಕ ಟಾಪಲ್ಲಿದ್ದು. ಡೌನ್ ನೋಡಿದ್ರೆ ಏನೂ ಇಲ್ಲವೇ ಇಲ್ಲ, ಫುಲ್ ಅಡಿ ಪಾತಾಳನೇ ಇದೆ. ತುಂಬಾ ಭಯ ಆಗ್ತಿತ್ತು ಆ ಕಡೆ ನೋಡೋಕ್ಕೆ. ಆದರೂ ಕೂಡ ಊಟಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಆಸಮ್ ಆಗಿತ್ತು. ಈಗ ವ್ಲಾಗ್ನ ಏನು ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಕೀಪ್ ವಾಚಿಂಗ್. ನಮಸ್ತೆ, ಬಾಯ್ ಬಾಯ್.